ಇಲಾಖೆ ಹೆಸರು ಇಂಡಿಯಾ ಪೋಸ್ಟ್ ಆಫೀಸಿನಲ್ಲಿ ನೇಮಕಾತಿ ನಡೆಯಲಿದ್ದು ಒಟ್ಟು ಇಲ್ಲಿ 44,228 ಹುದ್ದೆ ಖಾಲಿ ಇದೆ. ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಾಗಿದ್ದು ಉದ್ಯೋಗದ ಸ್ಥಳ ಭಾರತಾದ್ಯಂತ ಇರುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಹುದ್ದೆಗಳ ವಿವರ ನೋಡುವುದಾದರೆ ಆಂಧ್ರ ಪ್ರದೇಶದಲ್ಲಿ 1,355, ಅಸ್ಸಾಂ 896, ಬಿಹಾರ್ 2,558, ಛತ್ತೀಸ್ಗಢ 1,338, ದೆಹಲಿ 22, ಗುಜರಾತ್ 2,034, ಹರಿಯಾಣ 241, ಹಿಮಾಚಲ ಪ್ರದೇಶ 701, ಜಮ್ಮು ಮತ್ತು ಕಾಶ್ಮೀರ 442, ಜಾರ್ಖಂಡ್ 2,104, ಕರ್ನಾಟಕ 1,940, ಕೇರಳ 2,433, ಮಧ್ಯಪ್ರದೇಶ 4,011, ಮಹಾರಾಷ್ಟ್ರ 3,170, ಈಶಾನ್ಯ 2,255, ಒರಿಸ್ಸಾ 2,477, ಪಂಜಾಬ್ 387, ರಾಜಸ್ಥಾನ 2,718, ತಮಿಳುನಾಡು 3,789, ತೆಲಂಗಾಣ 981, ಉತ್ತರ ಪ್ರದೇಶ 4,588, ಉತ್ತರಾಖಂಡ 1,238, ಪಶ್ಚಿಮ ಬಂಗಾಳ 2,543 ಹುದ್ದೆ ಖಾಲಿ ಇದೆ. ಸಂಬಳ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 10,000ದಿಂದ 29,380 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ವಯಸ್ಸಿನ ಮಿತಿ ನೋಡುವುದಾದರೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 40 ವರ್ಷ. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅವರಿಗೆ 5 ವರ್ಷ, PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ, PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC ST ಅವರಿಗೆ 15 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಮಹಿಳಾ ಅಭ್ಯರ್ಥಿ SC ST, PWD ಮತ್ತು ಟ್ರಾನ್ಸ್ಮನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ನೀವು ಇದಕ್ಕೆ 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ವಿಧಾನ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ಮೆರಿಟ್ ಪಟ್ಟಿ, ದಾಖಲೆ ಪರಿಶೀಲನೆ, ನೀವು ಪಡೆದಂಥ 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜುಲೈ 15ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಸ್ಟ್ 5, 2024. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ. ಈಗ ಬನ್ನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೋಡಿ, ಗ್ರಾಮೀಣ ಡಾಕ್ ಸೇವಕ ಇದು ನೋಟಿಫಿಕೇಷನ್ 12ನೇ ಜುಲೈ 2024ರಲ್ಲಿ ಹೊರಡಿಸಲಾಗಿದ್ದು ಇಲ್ಲಿ ನೀಡಿರುವ ವೆಬ್ಸೈಟ್ https://indiapost.jdsonline.gov.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಆಗಸ್ಟ್ 5ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ನೋಡು, BPM ಇವರಿಗೆ 12,000ದಿಂದ 29,380, APBM ಡಾಕ್ ಸೇವಕ ಇವರಿಗೆ 10,000ದಿಂದ 24,470 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ಅದೇ ರೀತಿ ಸಂಪೂರ್ಣ ಮಾಹಿತಿ ಈ ನೋಟಿಫಿಕೇಷನಲ್ಲಿ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ, ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಅದೇ ರೀತಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಆ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಮೇಲುಗಡೆ ಶೋ ಆಗುತ್ತೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ನೋಡಿ, JDS ಆನ್ಲೈನ್ ಶೆಡ್ಯೂಲ್ ಜುಲೈ 2024, ನಂಬರ್ ಆಫ್ ಪೋಸ್ಟ್ ನೋಡಿ 44,228. ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 5ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ನೀಡಿದ್ದಾರೆ, ಸ್ಟೇಟ್ ವೈಸ್ ಇದೆ. ನೀವು ಇಲ್ಲಿ ನೋಡಿಕೊಳ್ಳಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ನೋಡಿ, ಈ ರೀತಿಯಾಗಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಟಿಫಿಕೇಷನ್ ಓಪನ್ ಆಗುತ್ತದೆ. ನೋಡಿ ಫ್ರೆಂಡ್ಸ್, ನಾನು ಕರ್ನಾಟಕ ಇದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಸರ್ಕಲ್ಲಿನಲ್ಲಿ ಪೋಸ್ಟ್ ಖಾಲಿ ಇದೆ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ಬೀದರ್, ಚಿಕ್ಕಮಗಳೂರು, ಧಾರವಾಡ, ಗದಗ, ಹಾಸನ, ಹಾವೇರಿ,
ನೋಡಿ ಇಲ್ಲಿ. ಆಮೇಲೆ ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಡಿವಿಷನ್ ಇದೆ. ನಿಮಗೆ ಯಾವ ಒಂದು ಡಿವಿಷನ್ ಬೇಕು ನೀವು ವ್ಯೂ ಪೋಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಏರಿಯಾದಲ್ಲಿ ಎಷ್ಟು ಒಂದು ಹುದ್ದೆಗಳು ಖಾಲಿ ಇದೆ ಸಂಪೂರ್ಣ ಮಾಹಿತಿ ಇಲ್ಲಿ ಶೋ ಆಗುತ್ತದೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಪೋಸ್ಟಿನ ಮೇಲೆ ವ್ಯೂ ಪೋಸ್ಟ್ ಇದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಡಿವಿಷನ್ನಲ್ಲಿ ಒಂದು ಡಿಸ್ಟಿಕ್ನಲ್ಲಿ ಯಾವ ಡಿವಿಷನ್ನಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿ ಬಂದಿದೆ. ನೋಡಿ, ಆ ರೀತಿಯಾಗಿ ನೀವು ಅರ್ಜಿಯನ್ನು, ಅಲ್ಲಿ ಪಿನ್ ಕೋಡ್ ಕೂಡ ಇದೆ. ನೀವು ಅರ್ಜಿ ಸಲ್ಲಿಸುವಾಗ ಈ ಪಿನ್ ಕೋಡ್ ಮತ್ತು ಇಲ್ಲಿ ಆಫೀಸ್ ನೇಮ್ ಕೂಡ ಇದೆ. ಅದರ ಬೇಸಸ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ತುಂಬ ಈಸಿಯಾಗಿ ನೀವು ಮೊಬೈಲ್ನಿಂದಲೂ ಕೂಡ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ತುಂಬ ವೇಕೆನ್ಸಿ ಖಾಲಿ ಇದೆ. 44,000ಕ್ಕೂ ಹೆಚ್ಚು ಪೋಸ್ಟ್ಗಳು ಖಾಲಿ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಬಟ್ ಇದು 80 ಅಥವಾ 90 ಅಬೋನೇ ಈ ಒಂದು ಕಟ್ ಆಫ್ ಇರುತ್ತದೆ. ಯಾಕಂದರೆ ಲಾಸ್ಟ್ ಟೈಮು ಕೂಡ 92, 95, 96 ಮೇಲೆ ಎಲ್ಲರೂ ಸೆಲೆಕ್ಷನ್ ಆಗಿದ್ದರು. ಸೊ ಅಂಥವರಷ್ಟೇ ಅಬೌವ್ 90 ಅಥವಾ 85+ ಆದವರಷ್ಟೇ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ. ಯಾಕಂದರೆ ಇಲ್ಲದಿದ್ದರೆ ಯಾವುದೇ ರೀತಿಯಿಂದ ಸೆಲೆಕ್ಷನ್ ಆಗುವುದಿಲ್ಲ ನನ್ನ ಪ್ರಕಾರ. ಬಟ್ ಇಂಟ್ರೆಸ್ಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ